ಪ್ರತಿಯೊಂದು ಕ್ಷೇತ್ರದ ಡಿ ಸಿ ಸಿ ಬ್ಯಾಂಕದ ಚುನಾವಣಾ ಸಮೀಕ್ಷೆ ಹೇಳಕಾಕ ಅನ್ನಕತ್ತೀರಿ. ಅನೇಕ ಬಾರಿ ಹೇಳೀನಿ ಮತ್ತು ಹೇಳಬೇಕನ್ನಾಕತ್ತೀರಿ. ನಿಮ್ಮ ಒತ್ತಡ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ಕಾಕಾನ ಚಾನಲ್ ಎಷ್ಟು ಪ್ರೀತಿಯಿಂದ ನೋಡ್ತೀರಿ ಅಂಥೇಳಿ ಮತ್ತೊಮ್ಮೆ ಹೇಳಕ್ಕೆ ನನಗೇನಾಗೈತಿ, ನಿಮ್ಮ ಆಶೀರ್ವಾದ ಕೊಟ್ಟಂಥ ಧನಿ, ಈ ಧನಿ ಇರುವವರೆಗೆ ಈ ಧನಿ ಸಂಪೂರ್ಣ ನಿಮಗಾಗಿ, ಸತ್ಯಕ್ಕಾಗಿ, ನೇರಕ್ಕಾಗಿ ಯಾವಂಗೆ ಹೆದರಂಗಿಲ್ಲ. ನೇರವಾಗಿ ಹೇಳ್ತೀನಿ, ಹೆದರುವಂಥ ಪ್ರಶ್ನೆನೇ ಬರುವುದಿಲ್ಲ, ಪ್ರಮೇಯ ಬರುವುದಿಲ್ಲ. ಈಗ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಕಿತ್ತೂರಿನಾಗ ಏನು ಗುದ್ದಾಟ, ಬಡದಾಟ, ಹೊಡೆದಾಟ, ಡಿಶುಮ್ ಕಿತ್ತೂರಾಗ. ಅದರಲ್ಲಿ ಜನಪ್ರಿಯ ಶಾಸಕ ಅನೇಕ ಕೆಲಸ ಮಾಡ್ಯಾನ. 2.5 ವರ್ಷ ತನಕ ಚಲೋ ಮಾಡ್ಯಾನ. ಇನ್ನು 2.5 ವರ್ಷ ತನಕ ಚಲೋ ಮಾಡಂತ ಹೇಳ್ಯಾನ ಬುದ್ಧಿವಾದ ಬಾಬಾ ಸಾಹೇಬ್ ಪಾಟೀಲ್. 2.5 ವರ್ಷನಾಗ ನೀ ಚಲೋ ಮಾಡಲಿಲ್ಲ ಅಂದ್ರೆ ನೀ ಡಮಾರ್ ಅಂತ ಹೇಳಿದನು. ನೇರ ಹೇಳೋ MLA ಠೇವಣಿ ನಷ್ಟ ಆಕೈತಿ. ಅಂಥ ಪ್ರಬುದ್ಧ ಕಿತ್ತೂರು ನಾಡಿನ ಮಹಾಜನತೆ ಅದಾರ ಅಲ್ಲಿ. ಒಳ್ಳೆಯವಂಗ ಒಳ್ಳೆ ಕೆಲಸ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಇಲ್ಲಿಕಂದ್ರೆ ವಾಪಸ್ಸು ಮನೆ ಹಾಕ್ಕೊಂಡಿಸ್ತಾರೆ. ಹಿಂಗೆ ಅಲ್ಲಿ ಸೌಮ್ಯ ಸ್ವಭಾವದನ ಅಲ್ಲಿ ಶಾಸಕರು ಯಾವಾಗಲೂ ಆರಿಸಿ ಬರೋರು. ಡಿ ಬಿ ಇನಾಮದಾರ್ ಅಜಾತಶತ್ರು, ಸೌಮ್ಯ ಸ್ವಭಾವದವರು. ಮಹಾಂತೇಶ್ ದೊಡ್ಡಗೌಡ್ರು ಸೌಮ್ಯ ಸ್ವಭಾವ, ಅಜಾತಶತ್ರು, ಯಾರ ಜೋಡಿ ಜಗಳಲ್ಲ, ತಂಟಲ್ಲ, ಶಬ್ದಗಳಿಲ್ಲ. ಬಾಬಾ ಸಾಹೇಬ್ ಪಾಟೀಲ್ ಒಂದು ಸ್ವಲ್ಪ ಗೌಡ್ಕಿ ಗತ್ತಿರೋದನರಲ್ಲ. ಒಂದೇ ತಂದೆ ತಾಯಿಗೆ 5 ಮಕ್ಕಳಿದ್ರು ಸ್ವಭಾವಗಳು ಬೇರೆ ಇರ್ತಾವೆ. ಹಂಗೆ ಬಾಬಾ ಸಾಹೇಬ್ ಪಾಟೀಲು ಒಂದು ಸ್ಟ್ರಾಂಗ್ ಲೀಡರ್, ಅಲ್ಲಿಯ ಶಾಸಕ ಆಗೋಕ್ಕೆ ಯೋಗ್ಯ ಅಂದಾಗ ಜನ ಆಶೀರ್ವಾದ ಮಾಡಿ ವಿಧಾನಸಭಾ ಕಳಿಸಿದ್ರು. ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮವ್ರು ಅಂತ ತಿಳಿದು ಮಾತಾಡ್ತಾನೆ. ಜಾತಿ ಪಂಥ ಭೇದ ಬಾಬಾ ಸಾಹೇಬ್ ಪಾಟೀಲ್ ಕಡೆ ಇಲ್ಲ. ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅಲ್ಲಿ ಆರಿಸಿ ಬರ್ತಾನೆ. ಬರ್ಕೋರಿ, ಅದು ಹೆಂಗೆ ಬರ್ತಾನಂತಿರ್ಬೇಕು ನೀವು. ಕಾಲಜ್ಞಾನದ ಭವಿಷ್ಯ, ಜನರ ಭವಿಷ್ಯ, PKPS ಸೊಸೈಟಿಗಳ ಭವಿಷ್ಯ. ಜನರು ನನ್ನ ಜೊತೆ ನೇರ ಮಾತಾಡಿದ್ದು ವೋಟರ್ಸ್ಗಳು, ಪಬ್ಲಿಕ್ ಅಲ್ಲ, ವೋಟರ್ಗಳು. ನಾವು ನಾನಾ ಸಾಹೇಬ ಪಾಟೀಲ್ನ ಆರಿಸ್ತರ್ತೇವೆ ಕಾಕಾ, ನೀ ಸುದ್ದಿ ಹೇಳಕ್ಕೆ ಅಡ್ಡಿ ಇಲ್ಲ. ಯಾರಪ್ಪ ನೀವು ಪಬ್ಲಿಕ್ಕು ಏನು ಕಾಕಾ? ನಾವು PKPS ಸೊಸೈಟಿ ಅವ್ರು, ನಾವು ಅದ ದಿವಸ ಪೆಟ್ಟಿಗೆಯಾಗ ಹಾಕವ್ರದ್ದು ಹಣಲ್ಲ ಅಂಥೇಳಿ. ಈಗೇನೇನೋ ನಡೆದೈತಿ ಇಲ್ಲಿ ಡಿಶಮ್ ಅದರಾಗ ನಾವು ಭಾಗವಹಿಸುವುದಿಲ್ಲ. ನಮಗೊಬ್ಬ ಜನಪ್ರಿಯ ಶಾಸಕ ಸಿಕ್ಕಾನೆ, ಚಲೋ ಅದಾನ, ಜನರ ಜೊತೆ ಸಂಪರ್ಕ ಐತಿ. ಆ ಸಂಪರ್ಕದ ಅನುಭವದಿಂದ ಅವನ ತಮ್ಮನ ನಾವು ಆರಿಸ್ತರ್ತೀವಿ ಅಂತಾರ. ಹಂಗಾದ್ರೆ ಪ್ರೀತಿ ಪ್ರಶಂಸೆಗೆ ಪಾತ್ರನಾದ ಬಾಬಾ ಸಾಹೇಬ್ ಪಾಟೀಲ್ನ ಕಾರ್ಯಚಟುವಟಿಕೆ ಮೆಚ್ಚುಗೆ ವ್ಯಕ್ತಪಡಿಸ್ಯಾರಲ್ರಿ ಕಿತ್ತೂರು ನಾಡಿನ ಜನತೆ. ಅದೇ ರೀತಿ ಮಹಾಂತೇಶ್ ದೊಡ್ಡಗೌರು, VI ಪಾಟೀಲ್ ಇಬ್ಬರೂ ಸಂಭಾಯಿತಾರ ರೀ ಪಾಪ. ಇಲ್ಲೊಂದು ದೊಡ್ಡ ನಮ್ಗೆ ಪ್ರಶ್ನೆ ಕಾಡಾಕತೈತಿ, ಟೀಕೆ ಮಾಡೋಕೆ ಆಸ್ಪದ ಇಲ್ಲ. VI ಪಾಟೀಲ್ ಒಬ್ಬರು ವೈದ್ಯರು, ಒಳ್ಳೆಯ ವ್ಯಕ್ತಿ, KLE ನಿರ್ದೇಶಕ, ಒಂದು ಸಾರಿ ಶಾಸಕ, ಯಡಿಯೂರಪ್ಪನ ಪರಮಶಿಷ್ಯ. ಅಂಥವ್ರು ಈಗ ಮಹಾಂತೇಶ ದೊಡ್ಡಗೌಡ್ರ ಜೊತೆ ಕಾದಾಡಕ್ಕೆ ನಿಂತಾರ. ಇಬ್ಬರು ಸೌಮ್ಯ ಸ್ವಭಾವದ ಮೊಲ ಇದ್ದಂಗೆ ರೀ ಇಬ್ಬರು ಪಾಪ. ಈಗಲ್ಲಿ ಯಾವ ರೀತಿ ಹಿರಿಯರ ಕೂಡಿ ಇನ್ನು ಅಲ್ಲಿ ಕೈ ಹಾಕಿ ಅದನ್ನು ಸಲ್ಲಾ ಮಾಡ್ತಾರೋ, ಏನು ಚುನಾವಣೆನ ಇಳಿ ಅಂತಾರೋ, ಇನ್ನು ಯಾರ ಪರವಾಗಿ ಅಲ್ಲಿ ಮತದಾರದಾರು. ಈಗಾಗಲೇ ಮಹಾಂತೇಶ ದೊಡ್ಡಗೌಡ್ರು DCC ಬ್ಯಾಂಕ್ ನಿರ್ದೇಶಕಾಗಿ ಕೆಲಸನೂ ಮಾಡ್ಯಾರ, ಅನುಭವನೂ ಐತಿ. VI ಪಾಟೀಲ್ ಸೌಮ್ಯ ಸ್ವಭಾವ, ಮಾತೈತ್ರಿ ಏನು ಬರ್ರಿ ಹೋಗ್ರಿ, ಭಾಳಷ್ಟು ಖುಷಿಯಿಂದ ಸಂತೃಪ್ತಿ ಮಾಡಿ ಕಳಿಸುವಂಥ ವ್ಯಕ್ತಿ ಅಂದರೆ VI ಪಾಟೀಲ್ ಡಾಕ್ಟ್ರು. ಆ VI ಪಾಟೀಲ್ರಿಗೂ ಪ್ಲಸ್ ಐತಿ, ಮಹಾಂತೇಶ್ ದೊಡ್ಡಗೌಡ್ರಿಗೂ ಪ್ಲಸ್ ಐತಿ. VI ಪಾಟೀಲ್ರಿಗೆ ಬೆನ್ನಿಗೆ ಯಾರು? ಪ್ರಭಾಕರ್ ಕೋರೆ, KLE ಅಧ್ಯಕ್ಷ. ಆ KLE ಅಧ್ಯಕ್ಷ ಪ್ರಭಾಕರ್ ಕೋರೆ ಇನ್ನು ಇಬ್ಬರನ್ನೂ ಕೂಡಿ ಏನು ಸಂಧಾನ ಮಾಡ್ತಾನೋ ಏನು, ಮತ್ತಲ್ಲಿ ಬಾಲಚಂದ್ರ ಜಾರಕಿಹೊಳಿ ಡೈರೆಕ್ಟರ್ ಬರಬೇಕು. ಇನ್ನು ಅದನ್ನು ಕಾದು ನೋಡಬೇಕು. ಸತೀಶ್ ಜಾರಕಿಹೊಳಿ ಅಂತೂ ಈಗ ಅನೌನ್ಸ್ ಮಾಡಿ ಹೋಗ್ಯಾರ. ನಾನಾಗೌಡ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲನ ಸಹೋದರ, ಅವ ಯಾವುದೇ ಪರಿಸ್ಥಿತಿಯಾಗಿ ನೀವು ಆರಿಸಿ ತರಬೇಕು, ಒಳ್ಳೆಯ ಕ್ಯಾಂಡಿಡೇಟು, ಏನು ನಿಮ್ಮ ಕೆಲಸದ ನಾವು ಮಾಡಿಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದಂಥ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಈಗಲೇ ಆ್ಯಕ್ಟರ್ ಆಗಿ ಆ್ಯಕ್ಟಿಂಗ್ ಮಾಡಿ ಹೋಗ್ಯಾರ. ಇನ್ನು ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಬರ್ತಾರೆ. ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಬಂದ ಮೇಲೆ ಏನೇನು ನಿರ್ಣಯ ಆಕೈತಿ ನೋಡ್ಬೇಕು. ಇನ್ನು ರಾಮದುರ್ಗದ ಹೇಳ್ಬೇಕ್ರಲ್ಲಕತ್ತಿ. ರಾಮದುರ್ಗದಾಗ ಅಶೋಕ ಪಟ್ಟಣ ಯಾಕೋ ಸೈಲೆಂಟ್. ಏನು ಢವಣ ಬಾಲಚಂದ್ರ ಜಾರಕಿಹೊಳಿ ಕ್ಯಾಂಡಿಡೇಟ್, ಢವಣಗಲ್ಲಿಗೆಲ್ಲೂ ಸೂಚನೆಗಳು ಅದಾವೆ. ಢವನ್ ಈಗಾಗಲೇ 2-3 ಸಾರಿ ಇದೇ ಪ್ರತಿಷ್ಠಿತ DCC ಬ್ಯಾಂಕಿನ ನಿರ್ದೇಶಕ ಆದವರು. ಯರಗಟ್ಟಿ ಅಂತೂ ಆಲ್ರೆಡಿ ಅನೌನ್ಸ್ ಆಗೈತಿ.
ಆರಾಧ ದೇವಿ ಯಲ್ಲಮ್ಮ ತಾಯಿ ಆಶೀರ್ವಾದದಿಂದ ವಿಶ್ವಾಸ ವೈದ್ಯ ಶಾಸಕನಾಗಿ ಪ್ರತಿಷ್ಠಿತ ಬ್ಯಾಂಕಿನ ನಿರ್ದೇಶಕನಾಗಿ ಡಬಲ್ ಬೋನಸ್ ತಗೊಂಡು ವಿಧಾನಸೌಧ ಪ್ರವೇಶ ಮಾಡ್ಯಾನ. ಅನೇಕ ಅನುದಾನ ತರಾತಾನ, ಒಳ್ಳೊಳ್ಳೆ ಕೆಲಸ ಮಾಡಾಕತ್ತಾನ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಾಕತ್ತಾನ. ವಿಶ್ವಾಸ ಹೆಸರದಿಂದನೇ ವಿಶ್ವಾಸ ಗಳಿಸಾಕತ್ತಾನ. ಹಂಗಾದ್ರೆ 28ಕ್ಕೆ ವಿಶ್ವಾಸ ಮಂತ್ರಿ ಹಾಕಂಡ್ರೆ ಹಿಂಗೆ ಇರಬೇಕು. ವಿಶ್ವಾಸ ವೈದ್ಯ ಎಲ್ಲರ ಜೊತೆ ಬೆರತ್ತೆ ಭಾಳ ಚಂದ, ಯಾರಿಗೂ ನೋವು ಮಾಡೋಂಗಿಲ್ಲ, ಜಾತಿ ಇಲ್ಲ, ಪಂತಿಲ್ಲ, ಭೇದಿಲ್ಲ. ಭಾಳ ನಾ 2-3 ಸಾರಿ ನಾನು ನೋಡಿದ್ನಿ, ಅಲ್ಲಿ ನಿಮ್ಮಲ್ಲಿ ಜಾತೀಯತೆ ಇಲ್ಲ. ಇದು ಮೆಚ್ಚಬೇಕು ವಿಶ್ವಾಸ ವೈದ್ಯ. ವಿಶ್ವಾಸ ವೈದ್ಯ ವಿಶ್ವಾಸದಂತೆ ಹೆಸರಿಟ್ಕೊಂಡು ವೈದ್ಯಕೀಯ ಚಿಕಿತ್ಸೆ ಕೊಡುವಂಥ ಡಾಕ್ಟರ್ ಹೆಸರು ವೈದ್ಯ ಅಂತಾರಲ್ಲ, ಅಡ್ಡ ಹೆಸರು. ಹಂಗೆ ವಿಶ್ವಾಸ ವೈದ್ಯ ಅಂದರೆ ಬಡ ಜನರಿಗೆ ಉಪಕಾರದ ಚಿಕಿತ್ಸೆ ನೀಡುವಂಥ ವಿಶ್ವಾಸ ವೈದ್ಯ. MLA ಅದಾನ, ಡೈರೆಕ್ಟರ್ ಆಗ್ಯಾನ, ಇನ್ನು ಮುಂದೆ ಮಂತ್ರಿ ಆಗೋ ಕನಸು ಐತಿ. ಅದು ನನಸಾಗಬೇಕು. ಇನ್ನು 2 ವರ್ಷ ಭಾಳ ಫಲವತ್ತಾದ ಸೌದತ್ತಿ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. ಎಲ್ಲ ಜಾತಿಯವರು ಬೆನ್ನು ಹತ್ಯಾರ. ವಿಶ್ವಾಸ ವೈದ್ಯ ಈಗಾಗಲೇ DCC ಬ್ಯಾಂಕ್ ಪ್ರವೇಶ ಮಾಡ್ಯಾನ. ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿಯ ಕ್ಯಾಂಡಿಡೇಟ್ ವಿರೂಪಾಕ್ಷಿ ಮಾಮನಿ. ವಿರೂಪಾಕ್ಷಿ ಮಾಮನಿಗೂ ಮಾಮನಿ ಕುಟುಂಬಕ್ಕೂ ಒಂದು ನಿರ್ದೇಶನ ಸ್ಥಾನ ಕೊಡಬೇಕಂಥೇಳಿ ಬಹಳಷ್ಟು ಸಮವಾಗಿ ಸಮಪಾಲಾಗಿ ಪ್ರತಿ ಜಾತಿ ಪ್ರಾತಿನಿಧ್ಯತೆ ಪ್ರಕಾರ ಬಹಳಷ್ಟು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಸಮವಾಗಿ ಹಂಚಿದಂಥ ಈ ಸಾಮ್ರಾಜ್ಯ 12 ಸೀಟ್ ಗೆಲ್ತಾರೆ. ಅಲ್ಲಿ ವಿರೂಪಾಕ್ಷಿ ಮಾಮನಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಾರ. ಬಂತಿರಲ್ಲ ಮತ್ತೇನು ಗೋಕಾಕ ಮೂಡಲಿ ಇಲ್ಲೇನು ಇವ್ರು ಹೇಳಿದ್ದಾನ ಆಗತ್ತಾವ. ಇಲ್ಲಿ ಪ್ರೊಡ್ಯೂಸರು ಬೇಡ, ಡೈರೆಕ್ಟರು ಬೇಡ, ಏನು ಆ್ಯಕ್ಟರ್ಗಳು ಬೇಡ. ಇಲ್ಲಿ ದೊಡ್ಡನ್ನ ಒಂದು ಸಿಗ್ನಲ್ ಐತಿ, ದೊಡ್ಡನ್ನ ಬರ್ತಾನೋ ಎಸ್ ಸರ್, ನೋ 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 ಎಸ್, ಖಲಾಸ್ ಫಿನಿಶ್. ಇಲ್ಲಿ 2 ಸೀಟ್ ಬಂದಂಗೆ ಮುಗಿದು. ಖಾನಾಪುರದ್ರೆ ಅರವಿಂದ್ ಪಾಟೀಲ್ ನಶೀಬ್ ನೋಡ್ರಿ. ಅಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಇಂಥ ಬಲಾಢ್ಯ ವ್ಯಕ್ತಿನ ಹಿಂತಕೊಂಡ್ಬಿಟ್ಟ. ಚಂದ್ರರಾಜ್ ಹಟ್ಟಿಹೊಳಿಗೆ ಮುಂದಿನ ರಾಜಕೀಯ ಭವಿಷ್ಯದ ಏನು ದಿಕ್ಸೂಚಿ ತೋರಿಸಿರ್ಬೇಕ್ರಿ ಸತೀಶ್ ಜಾರಕಿಹೊಳಿ. ಮಾಸ್ಟರ್ ಮೈಂಡ್. ತಿಂಗಳಾಗಿತ್ತು ಪ್ರಚಾರದಾಗ ಜೋರಿದ್ದ, ಗೆಲ್ಲು ಕುದುರೆನೂ ಇತ್ತು. ಚಂದ್ರರಾಜ್ ಹಟ್ಟಿಹೊಳಿ ಇನ್ನೂ ಸಣ್ಣ ವಯಸ್ಸು, ಭಾಳ ಭವಿಷ್ಯ ಐತಿ, ಇನ್ನೂ ದೊಡ್ಡ ನಾಯಕ ಆಗಬಹುದು. ಹಂಗೆ ಒಂದು ಚುಚ್ಚುಮದ್ದನ್ನು ಉಸ್ತುವಾರಿ ಮಂತ್ರಿ ಕೊಟ್ಟ ತಕ್ಷಣ ಚಂದ್ರರಾಜ್ ಹಟ್ಟಿಹೊಳಿ ಮರುದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಚುನಾವಣೆಯಿಂದ ಹಿಂದೆ ಸರಿದೀನಿ. ಆಮೇಲೆ ಹಲಿಗೆಕರ್ನ ಕ್ಯಾಂಡಿಡೇಟ್ ಅಂದ್ರಿ, ಮತ್ತು ಹಲಿಗೆಕರು ಅಂದ್ರೆ ಮತ್ತು ಅವರು ಶಾಂತ್. ಅಂಜಲಿ ಲಿಂಬಾಳ್ಕರ್ ಸ್ಟಾರ್ಟಿಂಗ್ ಬಂದರು, ಆಮೇಲೆ ಅಮ್ಮ ತಾಯಿ ಬರಲಿಲ್ಲ ಬಿಡ್ರಿ. ಈಗ ಅಲ್ಲಿ ಅರವಿಂದ್ ಪಾಟೀಲ್ಗೆ ನಿರ್ದೇಶಕ ಸ್ಥಾನ, ನೇರವಾಗಿ DCC ಬ್ಯಾಂಕಿಗೆ ಪಯಣ. ಇನ್ನೆಲ್ಲಿ ಬರಬೇಕು? ಹುಕ್ಕೇರಿದಂತೂ ಗದ್ಲು ಗೊತ್ತೈತಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅಂತೂ ನಿಪ್ಪಾಣಿ ಆ ಕಡೆ ಅವ್ರು ಬರೋವ್ರನ್ನ ಪ್ರೊಡ್ಯೂಸರ್ ಇಲ್ಲ, ಮತ್ತು ಪ್ರೊಡ್ಯೂಸರ್ ಬರಲಿಲ್ಲ ಅಂದ್ರೆ ಮತ್ತೆ ದೊಡ್ಡ ಅಸಹ್ಯ ಆಗೋದಿಲ್ಲ. ಪ್ರೊಡ್ಯೂಸರ್ ಕಡೆ ಬಹಳ ತಲೆ ಮತ್ತು ಫಲವತ್ತಾದ ಸಂಗ್ರಹ ಇರ್ತೈತಿ. ಪ್ರೊಡ್ಯೂಸರ್ ಬರಾವ್. ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತರಿಗೆ ಮೀಸಲೈತಿ. ಇನ್ನಿತರರಲ್ಲಿ ಒಂದು ಬರ್ತೈತಿ, 851 ಓಟ್ ಅದಾವ. ಅದನ್ನು ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮಾತಾಡ್ಕೊಂಡು ಆ ಸೀಟ್ ಇಟ್ಟಾರ ಗುಪ್ತ. ಅದು ಇಲ್ಲೇ ಐತಿ. ಪಟ್ನ ಸ್ಫೋಟ್ ಮಾಡ್ತಾರೆ, ಆಮೇಲೆ ಹೆಸರು ಹೇಳಂಗಿಲ್ಲ, ತಿಳ್ಕೊರಿ. ಇನ್ನು ಗಣೇಶ್ ಹುಕ್ಕೇರಿ, ಇಲ್ಲಿ ಮಹಾಂತೇಶ್ ಕವಟಗಿ ಮಠ. PKPSದವರು ಅಪೇಕ್ಷೆ ಪಟ್ಟರೆ ನಾನು ಚುನಾವಣೆಗೆ ಸ್ಪರ್ಧೆ ಅಂಥೇಳಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಆ ವ್ಯಕ್ತಿನೂ ಅಜಾತಶತ್ರು, ಸೌಮ್ಯ ಸ್ವಭಾವದ ವ್ಯಕ್ತಿ. ಈಗಾಗಲೇ ಕರ್ನಾಟಕ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕನಾಗಿ ಒಳ್ಳೊಳ್ಳೆ ಕಾರ್ಯ ಮಾಡಿದ್ದಾರೆ. ಜನರ ಜೊತೆ ಸ್ಪಂದನೆ ಚಲೋ ಐತಿ. TP ಬರ್ತೈತಿ, ಬೆಳಗಾವ್ದಾಗೂ ಸಿಗ್ತಾರೆ, ಚಿಕ್ಕೋಡಿಯಾಗೂ ಸಿಗ್ತಾರೆ. ಯಾವುದೇ ಕೆಲಸ ಇದ್ದರೂ ಅಧಿಕಾರ ಇರಲಿ ಬಿಡಲಿ ಫೋನ್ ಮಾಡಿ ಕೆಲಸ ಮಾಡಿ ಕೊಡುವಂಥ ಒಳ್ಳೆಯ ನಾಯಕ ಮಹಾಂತೇಶ್ ಕವಟಗಿ ಮಠ. ಮಂತ್ರಿಯಾಗೂ ಭವಿಷ್ಯತ್ತು, ಸರ್ಕಾರ ಹೋತು, ಏನು ಮಾಡೋಕ್ಕಾಗಿಲ್ಲ, ಹಣೆ ಬರೋದಾಗೂ ಬೇಕ್ರಿ. ಆದರೆ ಒಂದಿಲ್ಲ ಒಂದು ದಿವಸ ಮಹಾಂತೇಶ ಕವಟಗಿ ಮಠ ಸಣ್ಣ ವಯಸ್ಸೈತಿ, ರಾಜ್ಯದ ಒಳ್ಳೆಯ ಮಂತ್ರಿ ಸ್ಥಾನ ಲಭಿಸ್ತೈತಿ, ಅವ್ರಿಗೆ ಒಳ್ಳೇದಾಗ್ತೈತಿ. ಅಥಣಿ ನೋಡ್ರಿ, ಆವಾಜ ಇಲ್ಲ ಅಥಣಿದ. ಮೊದಲು ಭಾಳ ಸ್ಪೀಡ್ ಇತ್ತು ರೀ ಅಥಣಿ. ಭಾಳ ಆರೋಪ ಪ್ರತ್ಯಾರೋಪಗಳು, ಮೀಟಿಂಗ್ಗಳು ಭಾಳ ಅದು. ಇನ್ನು ಅಥಣಿದು ಬಿಟ್ಟ್ರಿ. ಪ್ರೊಡ್ಯೂಸರ್ ಹೋಗುವಾರ, ಡೈರೆಕ್ಟರ್ ಹೋಗುವಾರ, ಆ್ಯಕ್ಟರ್ ಹೋಗುವಾರ, ಬಿಟ್ಟ್ರೆ ಲಕ್ಷ್ಮಣ್ ಸವದಿ ಕೊಟ್ಟಂಗೆ ಆತ ತಿಳ್ಕೊಂಬಿಡುದು. ಈ ಕಡೆ ಕಾಗವಾಡ್ರಿ, ನವಯುವಕ ಸ್ಮಾರ್ಟ್ ಹೀರೋ ಶ್ರೀನಿವಾಸ್ ಪಾಟೀಲ್, ಶ್ರೀಮಂತ್ ಪಾಟೀಲ್ ಅವ್ರ ಮಗ, ಡೈರೆಕ್ಟರ್ ನಕ್ಕಿನರೇ.
100% ಅನ್ನ ಅಲ್ಲಿ ಕಾಗೇನು ಸ್ವತಃ ಹೇಳ್ಬಿಟ್ರು. ಸತೀಶ್ ಜಾರಕಿಹೊಳಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕಾಕಿತ್ತು ನಾವು. ನಮ್ಮ ನಾಯಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ದಂಗೆ ಕೇಳ್ಬೇಕಾಕೈತಿ. ಮುಗಿದು ಹೋತ್ರಿ. ಇನ್ನು ಸರದ್ರ ಅಂತ ತಿಳ್ಕೊಳ್ಳೋದು. ಇನ್ನೇನು ಬೇಕು, ಗ್ರಾಮೀಣ ಭಾಗದ ಒಂದು ಉಳಿತಲ್ಲ, ಅಲ್ಲಿ ರಾಹುಲ್ ಜಾರಕಿಹೊಳಿ ಸಡನ್ಲಿ ಬಂದು ಬಿಡ್ತಾರೆ. ಪ್ರಿಯಾಂಕಾ ಜಾರಕಿಹೊಳಿ ಹೆಸರಿಗೆ ಎಂ ಪಿಗೆ ನಿಂದಿರ್ತಾರೆ. ಕೊನೆಯವರೆಗೆ ಇಲ್ಲ ಅಂದ್ರೆ ಹೈಕಮಾಂಡ್ ನಿಂದ್ರಬೇಕು, ಆರಿಸಿ ಬರ್ತೈತಿ ಗ್ಯಾರಂಟಿ ಅಂದಾಗ ಆವಾಗ ನಾವು ಸ್ಟಾರ್ಟ್ ಮಾಡಿದ್ವು ಬ್ಯಾಟಿಂಗ್. ಪ್ರತಿ ಹಳ್ಳಿ ಅಡ್ಡಾಡಿ ಎಷ್ಟು ಮಂದಿ ಅಂದ್ರೆ ಹುಡುಗಿ ಸೋಲ್ತಾಳ್ರಿ, ಭಾಳ ಈಸಿಲಿ ಅನ್ನಕತ್ರ. ಅಣ್ಣಾ ಸಾಹೇಬ್ ಜೊಲೆ ಅಂಥ ಬಲಾಟಿ ಪಾರ್ಟಿ ರೀ, ಎಲ್ಲಿ ಹತ್ತಬೇಕು ಅಂದರು. ನಾ 1 ಲಕ್ಷ ಹೇಳಿದ್ನಿ, 92,000 ಬಂದಳು. ಆ ಮುದ್ದಿನ ಮಗಳು ಇವತ್ತು ಸೇವಾ ಮಾಡಕತ್ತಾಳೆ ನೋಡ್ರಿ. ಸಾವಿರಾರು ಜನರಿಗೆ ಭೇಟಿ ಕೊಡ್ತಾಳೆ ಬೆಳಿಗ್ಗೆ ಎದ್ದ ತಕ್ಷಣ. ಯಾರೋ ಹೋಗಲಿ, ಹೆಣ್ಮಕ್ಳು ಹೋಗಲಿ, ಗಂಡ್ಮಕ್ಳು ಹೋಗಲಿ, ಹುಡುಗರು ಯಾರೋ ಹೋಗಲಿ, ಅವರು ಅಹವಾಲು ತೊಗೊಳ್ಳೋದು, ಅದು ಅರ್ಜಿ ಮೇಲೆ ಬರೆಯೋದು, ಸಂಬಂಧಪಟ್ಟ ಇಲಾಖೆ ಕಳಿಸೋದು, ಅಡಿಗಲ್ಗಳನ್ನು ಹಾಕೋದು, ರಸ್ತೆ ರಿಪೇರಿ, ಅಲ್ಲಿ ಪ್ರವಾಹ ಬರಬಾರ್ದಂಗೆ ಅನೇಕ ಯೋಜನೆಗಳನ್ನ ತಯಾರು ಮಾಡಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಕಡೆ ಹೋಗಿ ಒತ್ತಡ ಮಾಡಿ ಅನುದಾನ ತಂದು ಸಮಗ್ರ ಅಭಿವೃದ್ಧಿಗಾಗಿ ಆ ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ದುಡಿಯಾಕತ್ತಾಳಂದ್ಮೇಲೆ ಭವಿಷ್ಯ ಐತ್ರಿ. ಸಣ್ಣ ವಯಸ್ಸು, 10 ಸಲ ಇನ್ನೂ MP ಆಗ್ತಾಳೆ, ಎಲ್ಲಿ ದೊಡ್ಡ ಕೇಂದ್ರ ಮಂತ್ರಿ ಸ್ಥಾನ ತಕ ಹೋಗ್ತಾಳೆ. ಅದು ಆಶೀರ್ವಾದ. ಟ್ರೈನಿಂಗ್ ಹೆಂಗೈತ್ರಿ, ಟ್ರೈನಿಂಗ್ ಕ್ಯಾಂಪ್ ಐತಿ ಗೊತ್ತೈತಿಲ್ಲ ರೀ, ಜಾರಕಿಹೊಳಿ ಟ್ರೈನಿಂಗ್ ಕ್ಯಾಂಪ್. ರಾಜಕಾರಣ ಕಲಿಬೇಕಾದ್ರೆ ಅಲ್ಲಿ ಟ್ರೈನಿಂಗ್ ತೋರಿ, ಶಾಸಕರು ಆಗ್ತೀರಿ, ಮಂತ್ರಿನೂ ಆಗ್ತೀರಿ. ಇನ್ನು ಜಿಲ್ಲಾ ರಾಜಕಾರಣದ ಸಂಪೂರ್ಣವಾದ ವಿವರ ಹೇಳಿದ್ನಿ. ಇದು DCC ಬ್ಯಾಂಕ್ದ ಪ್ರತಿಯೊಂದು ಸಮೀಕ್ಷೆ 12 ಬಾಲಚಂದ್ರ ಜಾರಕಿಹೊಳಿ ಬುಟ್ಟ್ಯಾಗ 4ರಾಗ 2 ಎಲೆಕ್ಷನ್ ಹಾಕಾವು, 2 ವಿರೋಧ ಹಾಕಾವು. ಇನ್ನು ನೀವು ಹೇಳಿದಾನೆ, ನೀವು ತಿಳ್ಕೊರಿ, ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.